ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ರಾಗಿ ಸರಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ರಾಗಿ ಸರಿ, ರಾಗಿ ಮಣ್ಣಿ ಹಾಗೆ ರಾಗಿ ಸಿರ್ಲಾಕ್ ಅಂತ ಕೂಡ ಅಂತಾರೆ. ಮೊದಲು ಒಂದು ಪಾತ್ರೆಯಲ್ಲಿ 1 ಲೋಟ ನೀರು ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಆಗ ರಾಗಿ ಸರಿ ಪೌಡರ್ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಕುದಿಯೋ ಅಷ್ಟರಲ್ಲಿ ನಾವು 2 ಸ್ಪೂನು ರಾಗಿ ಸರಿನ ಒಂದು ಬಟ್ಲಿಗೆ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ದೋಸೆ ಹಾಕೋದಕ್ಕೆ ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಳ್ತೀರೋ ಆ ಹದಕ್ಕೆ ನೀವು ಇಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ. ಎಕ್ಸ್ಟ್ರಾ ಬೇಕಾದ್ರೆ ನೀರನ್ನು ಸೇರಿಸಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ರಾಗಿ ಸರಿಯನ್ನು ನೀವು ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಗಂಟು ಆಗಲ್ಲ. ಹಾಗೆ ಮಕ್ಕಳಿಗೆ ಹೊಟ್ಟೆ ನೋವು ಕೂಡ ಬರೋದಿಲ್ಲ. ನೀಟಾಗಿ ಬೇಯುತ್ತೆ. ಕೆಲವ್ರು ಏನು ಮಾಡ್ತಾರೆ, ಒಂದೇ ಸಲ ಎಲ್ಲ ಕದ್ರಿಬಿಟ್ಟು ಡೈರೆಕ್ಟಾಗಿ ಹೀಟ್ ಮಾಡಿ ಅದನ್ನು ಬಾಯ್ಲ್ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಕೆಲವೊಂದು ಸಲ ರಾಗಿ ಸರಿ ಬೇಯೋದಿಲ್ಲ. ಹಾಗೆ ಮಕ್ಕಳು ಹೊಟ್ಟೆ ನೋವು ಅಂತ ಅಳ್ತಾ ಇರ್ತಾರೆ. ಸೊ ಈಗ ನೋಡ್ತಿದ್ದೀರಾ, ನೀರು ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಆ ಟೈಮಲ್ಲಿ ನೀವು ರಾಗಿ ಸರಿ ಬ್ಯಾಟನ್ನು ನೀವು ಇಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು. ಸೊ ಈಗ ನೀರು ಚೆನ್ನಾಗಿ ಕುದ್ದಿದೆ. ನಾನೀಗ ಕಲಿಸ್ಕೊಂಡಿರೋ ಅಂಥ ರಾಗಿ ಸರಿ ಮಿಕ್ಸ್ಚರ್ನ ಹಾಕ್ತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಗಂಟಿಲ್ಲದ ಹಾಗೆ ಕೈ ಆಡ್ತಾ ಇರಿ. ನೀವು 6 ತಿಂಗಳು ಮಕ್ಕಳಿಗೆ ಮಾಡೋದಾದರೆ ಬೆಲ್ಲನ ಸ್ಕಿಪ್ ಮಾಡಿ ಅಪ್ ಟು 1 ವರ್ಷ. 1 ವರ್ಷದ ನಂತರ ನೀವು ಬೆಲ್ಲನ ಸೇರಿಸ್ಬೋದು. ಐರನ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಇಲ್ಲಿ ಬೆಲ್ಲ ಯೂಸ್ ಮಾಡಿದ್ದೀನಿ ನಾನು. ಇನ್ನು 8 ತಿಂಗಳು ಒಳಗಡೆ ಮಕ್ಕಳಿಗೆ ನೀವು ಹಾಲು ಹಾಕೋದು ಬೇಡ. 8 ತಿಂಗಳಾದ ನಂತರ ನೀವು ಹಾಲನ್ನು ಸೇರಿಸಬಹುದು. ನಾನಿಲ್ಲಿ ಹಾಲು ಸೇರಿಸಿಲ್ಲ. ನೀವು ನೀರು ಕುದಿಯುವಾಗ ಹಾಲನ್ನು ಹಾಕಿ ಅದನ್ನು ಸ್ವಲ್ಪ ಕುದಿಸಿ ನಂತರ ರಾಗಿ ಸರಿ ಬ್ಯಾಟರ್ನ ಹಾಕ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಾ, ಸಣ್ಣ ಉರಿಯಲ್ಲೇ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದು ಚೆನ್ನಾಗಿ ಕುದಿಬೇಕು. ಇವಾಗಲೇ ಅದು ನೀಟಾಗಿ ಬೇಯೋದು. ಇನ್ನು ಈ ಸರಿ ಪೌಡರನ್ನು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ವಡ್ರಾಗಿ ಹಿಟ್ಟು ಅಂತಲೂ ಹೇಳ್ತಾರೆ. ರಾಗಿನ ಮೊಳಕೆ ಬರಿಸಿ ಒಣಗಿಸಿ ಹುರಿದು ಮಾಡಿರೋ ಅಂಥ ಪೌಡರ್ ಇದು. ಅದ್ರ ಜೊತೆ ಬೇರೆ ಬೇರೆ ಬೇಳೆಗಳನ್ನ ಸಹ ಎಲ್ಲ ಹಾಕಿದ್ದೀವಿ. ಸೊ ಮಕ್ಕಳಿಗೆ ತುಂಬ ಪೌಷ್ಟಿಕಾಂಶ ಇರುವಂತಹ ಒಂದು ಫುಡ್ ಇದು. ಸೊ ಆದಷ್ಟು 3 ವರ್ಷ ತನಕ ಮಕ್ಕಳಿಗೆ ಕೊಡಿ. ಆಮೇಲೆ ಸ್ವಲ್ಪ ರಾಗಿ ಅಂದರೆ ಮಕ್ಕಳು ಹಿಂಜರಿತಾರೆ. ಹಾಗಾಗಿ 3 ವರ್ಷದವರೆಗೂ ಚೆನ್ನಾಗಿ ರಾಗಿ ಸರಿ ತಿನ್ನಿಸಿ. ಕೆಲವರು 1 ವರ್ಷ ಆದ ತಕ್ಷಣ ಸ್ಟಾಪ್ ಮಾಡಿಬಿಡ್ತಾರೆ. ಹಾಗೆ ಮಾಡಬೇಡಿ. ಅಪ್ ಟು 3 ಇಯರ್ಸ್ವರೆಗೂ ನೀವು ಕಂಟಿನ್ಯೂ ಮಾಡಿದ್ರೆ ಮಗು ಹೆಲ್ತ್ಗೂ ತುಂಬ ಒಳ್ಳೆಯದು. ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಬೇಯ್ತಾ ಬೇಯ್ತಾ ಒಂದು ಒಳ್ಳೆ ಅರೋಮಾ ಕೊಡುತ್ತೆ. ನಮಗೆ ಅದನ್ನು ತಿನ್ನಬೇಕು ಅನಿಸ್ತಾ ಇರುತ್ತೆ. ಅಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಚೆನ್ನಾಗಿ ಕುದಿಬೇಕು. ನಾನಿವಾಗ 2 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ಲಾಸ್ಟ್ಗೆ ಹಾಕೋದ್ರಿಂದ ಅದ್ರ ಫ್ಲೇವರ್ ಹಾಗೇ ಇರುತ್ತೆ. ಅದು ಕುಕ್ ಆಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ಲಾಸ್ಟಲ್ಲಿ ಸೇರಿಸಿದ್ರೆ ಒಳ್ಳೆಯದು. ಆಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪನೂ ಸಪ್ರೇಟ್ ಆಗ್ತಾ ಬರುತ್ತೆ. ಇನ್ನು ಮಕ್ಕಳಿಗೆ ಆದಷ್ಟು ಹೋಮ್ ಮೇಡ್ ಫುಡ್ಡನ್ನೇ ಕೊಡ್ತಾ ಬನ್ನಿ. ಈಗಿಂದನೇ ನೀವು ರೂಢಿ ಮಾಡಿದ್ರೆ ಹೊರಗಡೆ ತಿನ್ನೋ ಅಂಥದ್ದು ಅಭ್ಯಾಸ ಮಕ್ಕಳಿಗೆ ತಪ್ಪತ್ತೆ. ಈಗ ಸರಿ ರೆಡಿಯಾಗಿದೆ ಫ್ರೆಂಡ್ಸ್. ಚೆನ್ನಾಗಿ ಕುದ್ದಿದೆ ನೋಡಿ, ತಳನೂ ಬಿಡ್ತಾ ಇದೆ. ಎಲ್ಲ ಸಪ್ರೇಟ್ ಆಗ್ತಾ ಬರುತ್ತೆ ಪಾತ್ರೆಯಿಂದ. ನಂತರ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಆಗಿದೆ, ಹೀಗೆ ಕಾಣುತ್ತೆ ನೋಡಿ. ಯಾವುದೇ ರೀತಿ ಗಂಟಾಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಪರ್ಫೆಕ್ಟ್ ಟೆಕ್ಸ್ಚರ್ ಇದೆ ಇದಕ್ಕೆ. ಸೊ ಇದನ್ನು ಮಕ್ಕಳಿಗೆ ಆರಾಮಾಗಿ ಸ್ಪೂನಲ್ಲಿ ತಿನ್ನಿಸ್ಬೋದು ನೀವು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ರಾಗಿ ಸರಿ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.